ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ದೀಪಾವಳಿ ಲಾಸ್ಟ್ ಡೇ. ಸೊ ಬೆಳಗ್ಗೆ ಬೇಗ ಇದ್ದು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಆ್ಯಂಡ್ ಎಲ್ರಿಗೂ ಹ್ಯಾಪಿ ದೀಪಾವಳಿ. ಈ ವಿಡಿಯೋ ಅಪ್ಲೋಡ್ ಮಾಡುವಾಗ ದೀಪಾವಳಿ ಮುಗ್ದಿರುತ್ತೆ ಅಂತ ಅನಿಸುತ್ತೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಅಕ್ಕನ ಮನೇಲಿದ್ದೀನಿ. ಆ್ಯಂಡ್ ಹೋದ ತಕ್ಷಣ ಬಿಸಿ ಬಿಸಿ ಟೀ ಕೊಟ್ಟಲು. ಕುಡಿತಾ ಈ ನೇಚರ್ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಿತ್ತು. ಇವಾಗ ವೇಟಿಂಗ್ ಫಾರ್ ತಿಂಡಿ. ಇಲ್ಲಿ ಇಡ್ಲಿ ಬೇಯ್ತಾ ಉಂಟು. ನಾನು ಚಿಕನ್ ಸಾರು ಮಾಡಿದ್ದಾಳೆ, ಪಾಯಸ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾಳೆ. ಗೈಸ್, ತಿಂಡಿ ರೆಡಿ ಆಗಿದೆ, ತಿನ್ನೋಣ. ಇಡ್ಲಿ ಮತ್ತು ಚಿಕನ್ ಸಾಂಬಾರು. ಇನ್ನು ಇವತ್ತು ಗೋಪೂಜೆ ಆಗಿರೋದ್ರಿಂದ ಇಲ್ಲಿ ಅಪ್ಪ ಮತ್ತು ಮಗಳು ಸೇರಿಕೊಂಡು ದನಕ್ಕೆ ಸ್ನಾನ ಮಾಡಿಸ್ತಿದ್ದಾರೆ. ಗೈಸ್, ಇವಾಗ ಅಲ್ಲಿ ಅಕ್ಕನವರು ದನಕ್ಕೆ ಸ್ನಾನ ಮಾಡಿಸ್ತಿದ್ದಾರೆ. ಇನ್ನು ಪೂಜೆ ಆಗ್ಬೇಕಷ್ಟೇ. ಯಾವ ಉಪ್ಪು ಬಾಳಿನ ಕೊರೋನಾ ಬಿಡಿ. ಗೈಸ್, ಇವಾಗಷ್ಟೇ ಅಕ್ಕನ ಮನೆಯಿಂದ ಹೊರಟೆ. ಆ್ಯಂಡ್ ಟೈಮ್ ಮಾತ್ರ ತುಂಬ ಬೇಗ ಹೋಯಿತು. ಎಷ್ಟು ಬೇಗ 10:30 ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಲೇಟ್ ಆಯಿತು ಇವಾಗ ನಮಗೆ ಹೋಗೋದಕ್ಕೆ. 11:30ಗೆ ನಾನು ಮ್ಯಾಂಗ್ಳೂರಲ್ಲಿ ಇರಬೇಕು. ಆದರೆ ತುಂಬ ಖುಷಿ ಆಯಿತು. ಆ್ಯಂಡ್ ಇವತ್ತು ನೈಟ್ ರೂಮಲ್ಲಿ ಕೂಡ ನಮ್ಮದು ದೀಪಾವಳಿ ಸೆಲೆಬ್ರೇಷನ್ ಉಂಟು. ಸೊ ನೈಟ್ ಸಿಗುವ. ಓಕೆ, ಬಾಯ್ ಬಾಯ್. ಎಸ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಮ್ಮ ಸೆಲೆಬ್ರೇಷನ್ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಗಾಯ್ಸ್. ಇದು ನಮ್ಮ ರೂಮಲ್ಲಿರೋ ದೇವರ ಮನೆ. ದೇವರನ್ನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇದು ನಮ್ಮ ರೂಮ್ ಹೊರಗಡೆಯಿಂದ ತುಂಬ ಲೈಟಿಂಗ್ಸ್ ಎಲ್ಲ ಇಲ್ಲ, ಸ್ವಲ್ಪ ಲೈಟಿಂಗ್ಸ್. ಹಾಗೆ ದೀಪ ತಂದಿದ್ವಿ, ಕ್ಯಾಂಡಲ್ ಇನ್ನು ಹೊಚ್ಚೋದಕ್ಕೆ ಬಾಕಿ ಇದೆ. ಮತ್ತು ಪಟಾಕಿ ಬಿಡುವಾಗ ಹೊಸೋಣ ಅಂತ. ಇಲ್ಲಿ ಎಲ್ಲರೂ ಫೋಟೋಸ್ ವೀಡಿಯೋಸ್ ತಗೊಳ್ಳೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ವರ್ಷಕ್ಕೆ ಕೆಲವೊಂದು ಸಲ ಮಾತ್ರ ಅಲ್ವಾ ಈ ಥರ ಮೂಮೆಂಟ್ಗಳು ಸಿಗೋದು.
ಎಸ್, ಇವಾಗ ನಾವು ಹಬ್ಬದೂಟ ಮಾಡೋದಕ್ಕೆ ಕೂತಿದ್ದೀವಿ. ಏನೆಲ್ಲ ಸ್ಪೆಷಲ್ ಉಂಟಂತ ಅವಲಕ್ಕಿ, ಬೀನ್ಸ್ ಪಲ್ಯ, ಇಡ್ಲಿ, ಸೇಮ್ಗೆ, ಇಡ್ಲಿಗೆ ಗ್ರೀನ್ ಸಾಂಬಾರ್ ಮತ್ತು ಕಬಾಬ್, ಕೊನೆಗೆ ಕ್ಷೀರ, ಬಾಳೆಹಣ್ಣು ಮತ್ತು ಸ್ಪ್ರೈಟ್ ಇತ್ತು. ಎಂತ ಸ್ಪೆಷಲ್ ನಿಮ್ದು ದೀಪಾವಳಿಗೆ? ಹಾಯ್, ಇಲ್ಲಿ ನೋಡಿ ನಾನು ಹೇಳ್ತೇನೆ. ಬಿರಿಯಾನಿ ಇದೆ, ಅದರ ಜೊತೆ ಪನ್ನೀರ್ ಕಬಾಬ್ ಇದೆ, ಇಡ್ಲಿ ಮತ್ತು ಸಾಂಬಾರಿದೆ, ಮಶ್ರೂಮ್ ಗೀ ರೋಸ್ಟು, ಅವಲಕ್ಕಿ ಮತ್ತು ಬಾಳೆಹಣ್ಣು, ಇದು ಮೆಣಸಿನ ಪುಡಿ, ಉಪ್ಪಿನಕಾಯಿ, ಇದಕ್ಕೆ ಎಂತ ಹೇಳ್ತಾರೆ, ಸಲಾಡ್ ಥರನೇ. ಹಾಂ, ಅದು ಕುಕುಂಬರ್ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿತ್ತು. ಮತ್ತು ಇದು ಶೀರಾ, ಇದು ಅಲಸಂಡೆ ಪಲ್ಯ, ಕಡಲೆಗಸಿ ಮತ್ತು ಹಪ್ಪಳ. ಸದ್ಯಕ್ಕೆ ಇಷ್ಟ ಇದೆ. ಇದೆಲ್ಲ ತಿಂದಾದ್ಮೇಲೆ ನೆಕ್ಸ್ಟ್ ಎಂತ ಉಂಟಂತ ನೋಡ್ಬೇಕಷ್ಟೇ. ಟಾಟಾ, ಬಾಯ್. ಎಸ್, ಈ ವರ್ಷದ ನಮ್ಮ ದೀಪಾವಳಿ ಈ ಥರ ಇತ್ತು. ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನಮ್ಗೆ ಅನ್ನಿಸ್ತು. ಎಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ಬಾಯ್.